ನಿಮ್ಮ ಉದ್ದೇಶಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಿಕೊಳ್ಳುವ ಹಾಗೆ ನಮ್ಮನ್ನು ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಪ್ರತಿಯೊಂದು ವಿಜ್ಞಾಪನೆಗಳನ್ನ ನೀನು ಲಾಲಿಸು. ಹಾಗೂ ಈ ಸಂದರ್ಭದಲ್ಲಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರು ಬಂದು ಅತಿ ಶೀಘ್ರದಲ್ಲೇ ಸೇರಿಕೊಂಡು ಈ ಒಂದು ಪಾಠಗಳನ್ನು ಉತ್ತಮವಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳುವ ಹಾಗೆ ನಿನ್ನ ಜ್ಞಾನವನ್ನ ನಮ್ಮೆಲ್ಲರ ಮೇಲೆ ನೀನು ಅನುಗ್ರಹಿಸಿ ನಡೆಸುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಕೀರ್ತನೆ ಪುಸ್ತಕದಲ್ಲಿ 290ನೇ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳುವ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ದೇವರೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಹಂಬಲಿಸೂತ ಕೊಂದಿತು. ನನ್ನ ಆತ್ಮವು ನಿನ್ನ ಬಳಿಗೆ ಬಾರಲು ಕೃಪೆಯ ತೋರಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಪಡಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಪಡಿಸು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ದೇವರೇ ತೀರಿಸು. ಬೆಳಕನ ಬೆಳಗ ಮಾಡಿಸು. ಬಾಡಿ ಹೋಗ್ವೆನು ದೇವರೇ. ರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ನನ್ನ ಕೆಲಸದಲ್ಲಿಯೂ ನಿನ್ನನ್ನು ಮರೆಯದೆ ಎಲ್ಲ ಸಮಯದಲ್ಲಿಯೂ ನಿನ್ನಲ್ಲಿ ಇರಲು ಒಂದೇ ಆಸೆಯನೆಂದಿಗೂ ಬೇಡುತ್ತಿರುವೆನು. ಒಂದೇ ಆಸೆಯನೆಂದಿಗೂ ಬೇಡುತ್ತಿರುವೆನು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ದೇವರೇ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು
ನನ್ನ ಬಯಕೆಯು. ಈ ಒಂದು ಸಮಯದಲ್ಲಿ ಸಭಾ ಶಾಲೆಯ ಪಾಠವನ್ನ ನಮಗೆ ಈ ದಿನದಲ್ಲಿ ಕಲಿಸಿಕೊಡ್ತಕ್ಕಂಥವ್ರು ಬೋಧಕರಾದ ಕೆ ಪ್ರಸನ್ನ ಕುಮಾರ್ ಅವರು. ನಾವು 4ನೆಯ ಪಾಠದ ಪೀಠಿಕೆಯ ಭಾಗವನ್ನ ಕಲ್ತಿದ್ದೇವೆ. ಒಂದು 5ನೇ ಪಾಠದ ಪೀಠಿಕೆ ಭಾಗ ಪಸ್ಕ ಹಬ್ಬ. ಈ ಒಂದು ದಿನದಲ್ಲಿ ಭಾನುವಾರದ ಪಾಠವನ್ನ ನಮ್ಗೆ ಕಲಿಸಿಕೊಡುವಂತದ್ದು ಇನ್ನೊಂದೇ ಒಂದು ಉಪದ್ರವ. ಈ ಒಂದು ಪಾಠವನ್ನ ಬೋಧಕರು ನಮ್ಗೆ ಕಲಿಸ್ಕೊಡುವಂತವರಾಗಿದ್ದಾರೆ. ಬೋಧಕರಾದ ಪ್ರಸನ್ನ ಕುಮಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮ್ಮೆಲ್ಲರನ್ನ ಈ ಒಂದು ವಿಶೇಷವಾದ ಪಾಠಕ್ಕೆ ಸ್ವಾಗತಿಸುವ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಅದು ಮಾತ್ರವಲ್ಲ, ಇವತ್ತಿನ ಪಾಠವನ್ನ ಕಲಿಯುವಂತ ಅವಕಾಶವನ್ನ ಪರಲೋಕದ ದೇವರು ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತಾ, ಇವತ್ತು ಇನ್ನೊಂದು ಉಪದ್ರವ, ಈ ಒಂದು ವಿಷಯದಲ್ಲಿ ನಾವು ಕಲಿಯಲು ಹೋಗುವಂತರಾಗಿದ್ದೇವೆ. ನಿನ್ನೆ ತಾನೇ ಈ ಪಸ್ಕ ಹಬ್ಬವನ್ನ ಬೋಧಕರಾದ ರಾಜು ಅವರು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಪಸ್ಕ ಹಬ್ಬದಲ್ಲಿ ಆದಂತ ಆ ಮೊದಲನೇ ಅಥವಾ 10ನೇ ಉಪದ್ರವದ ಬಗ್ಗೆ ಸ್ವಲ್ಪ ನಾವು ಕಲಿಯೋಣ. ಒಂದು ವಿಷಯವನ್ನ ನಾವು ಗಮನದಲ್ಲಿಟ್ಕೋಬೇಕು. ಈ ಒಂದು 10ನೇ ಮತ್ತು ಕೊನೆಯ ಉಪದ್ರವ ಬಹಳ ಗಂಭೀರವಾದದ್ದು, ಎಚ್ಚರಿಕೆಯನ್ನ ನೀಡುವಂತ ಒಂದು ಉಪದ್ರವ. ಅಂದಿನ ಕಾಲಕ್ಕೆ ಮಾತ್ರವಲ್ಲ, ಇವತ್ತಿಗೂ ಸಹ ಅದು ಅನ್ವಯವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಾಗಿರುವಲ್ಲಿ ಇದನ್ನ ಕಲಿಯುವಾಗೆ ಪವಿತ್ರಾತ್ಮನು ನಮ್ಗೆ ಸಹಾಯವನ್ನ ಒದಗಿಸಿಕೊಡಲಿ ಎಂಬುದಾಗಿ ಬೇಡಿಕೊಳ್ಳೋಣ. 9 ಉಪದ್ರವಗಳು ಮುಗಿದಿವೆ. 10ನೇ ಉಪದ್ರವಕ್ಕೆ ಸಿದ್ಧತೆ ಅಡಿಪಾಯ ಹಾಕಿದ್ದಾರೆ. ಪ್ರತಿ ಸಾರಿಯೂ ಒಂದೊಂದು ಉಪದ್ರವವನ್ನ ಐಗುಪ್ತ ದೇಶದವರು ಅನುಭವಿಸುವಾಗ ಫರೋಹನನು ಇಸ್ರಾಯೇಲರನ್ನ ಕಳುಹಿಸುವುದನ್ನ ಬಿಟ್ಟು ಅವರು ಹೋಗದಂತೆ ಮಾಡುವುದಕ್ಕೆ ಹೃದಯವನ್ನ ಕಠಿಣ ಮಾಡಿಕೊಂಡನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಹಾಗಿರುವಲ್ಲಿ ಫರೋಹನನ ಈ ಒಂದು ಕಾರ್ಯದಲ್ಲಿ ನಾವು ಗಮನವನ್ನ ಇಟ್ಟು ನೋಡುವಾಗ, ಯಾಕೆ ಆತನು ಹೃದಯವನ್ನ ಕಠಿಣ ಮಾಡಿಕೊಂಡನು ಎಂಬುದನ್ನು ಈಗಾಗಲೇ ನಾವು ಉಳಿದ ಪಾಠದಲ್ಲಿ ಕಲಿತುಕೊಂಡಿದ್ದೇವೆ. ಮೊದಲ 5 ಉಪದ್ರವಗಳನ್ನ ನಾವು ಗಮನಿಸುವಾಗ, ಫರೋಹನನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಉಳಿದ ಉಪದ್ರವಗಳನ್ನು ನಾವು ಗಮನಿಸುವಾಗ, ದೇವರು ಫರೋಹನನ ಹೃದಯವನ್ನ ಕಠಿಣ ಮಾಡಿದನು ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ಇವೆಲ್ಲವೂ ಆದ ಮೇಲೆ ಫರೋಹನನು ಇಸ್ರೇಲರನ್ನ ಕಳುಹಿಸಲೇಬೇಕಾದಂತ ಪ್ರಸಂಗವನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಒಂದು ಹಿನ್ನೆಲೆಯನ್ನು ಕೊಡಲು ಇಷ್ಟಪಡುವಂತನಾಗಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಉಪದ್ರವ ಬರುವ ಸಮಯದಲ್ಲಿ ಐಗುಪ್ತ ದೇಶದ ಫರೋಹನನು ಯಾರು ಆಗಿದ್ದರು ಎಂಬುದಾಗಿ ನೋಡುವಾಗ,
ಅಮೆನ್ ಹುತ್ತೋಪ್, ಎರಡನೇ ಅಮೆನ್ ಹುತ್ತೋಪ್ ಎಂಬುದಾಗಿ. ಇವನು ಮೂರನೇ ತಟ್ಮೋಶೆ ಎಂಬತಕ್ಕಂಥವನು ಇವನನ್ನ ಫರೋಹನನಾಗಿ ನೇಮಿಸಿದನು. ಅವನು ಮತ್ತು ತಟ್ಮೋಸೆ ಇಬ್ಬರು ಜೊತೆಯಾಗಿ ಐಗುಪ್ತ ದೇಶವನ್ನ ಆಳುತ್ತಿದ್ದರು. ಆದರೆ ಈ ಒಂದು ಘಟನೆ ನಡೆಯುವಾಗ ಅಮೆನ್ ಹುತ್ತೋಪ್ ಎಂಬತಕ್ಕಂಥವನು ಐಗುಪ್ತ ದೇಶದಲ್ಲಿ ಇರಲಿಲ್ಲ. ಅವನು ಎಲ್ಲೋ ಒಂದು ಕಡೆ ಒಂದು ಮಿಲಿಟರಿ ಕ್ಯಾಂಪೇನ್, ಒಂದು ಸೈನ್ಯದ ಶಿಬಿರಕ್ಕೆ ಆತನು ಹೋಗಿದ್ದನು. ಅದೆಲ್ಲವನ್ನು ಮುಗಿಸಿ ಬರುವಷ್ಟರಲ್ಲಿ ಅವನಿಗೆ ಘಾಸಿಯಾದಂತ ಒಂದು ಸುದ್ದಿ ಸಿಕ್ಕುತ್ತದೆ. ಅದ್ಯಾವುದೆಂದರೆ, ತನ್ನ ತಂದೆಯಾದ ಮೂರನೇ ತಟ್ಮೋಶೆ ಕೆಂಪು ಸಮುದ್ರದಲ್ಲಿ ಸತ್ತು ಹೋಗಿದ್ದಾರೆ ಮತ್ತು ನನ್ನ ಸಹೋದರ ಫರೋಹನನ ಮೊದಲನೇ ಮಗ ಅವನು 10ನೇ ಉಪದ್ರವದಲ್ಲಿ ಸತ್ತು ಹೋಗಿದ್ದಾನೆ. ಇದು ದೇವರ ನ್ಯಾಯ ತೀರ್ಪು. ಇಲ್ಲಿ ನೋಡುವಂತರಾಗಿದ್ದೇವೆ, 10ನೇ ಉಪದ್ರವದಲ್ಲಿ ದೇವರು ನೇಮಿಸಿದ ಒಂದು ಕಟ್ಟಳೆ ಅಥವಾ ಆಜ್ಞೆ ಏನಂದ್ರೆ, ಪ್ರತಿಯೊಬ್ಬರು ಸಹ ನಿಮ್ಮ ನಿಮ್ಮ ಬಾಗಿಲುಗಳ ಮೇಲೆ ರಕ್ತವನ್ನ ಪ್ರೋಕ್ಷಿಸಬೇಕು ಅಥವಾ ಹಚ್ಚಬೇಕು. ಯಾವ ವ್ಯಕ್ತಿ ರಕ್ತವನ್ನ ನಿಮ್ಮ ಒಂದು ಬಾಗಿಲ ಮೇಲೆ ಹಚ್ಚುವುದಿಲ್ಲವೋ ಆ ಮನೆಯ ಮೊದಲನೇ ಮಗನು ಮರಣವನ್ನು ಹೊಂದುತ್ತಾನೆ. ಇದು 10ನೇ ಉಪದ್ರವ. 8ನೇ ಉಪದ್ರವನ ನಾವು ಗಮನಿಸಿರುವಾಗ, 9ನೇ ಉಪದ್ರವದಲ್ಲಿ ಕಾರ್ಗತ್ತಲು ಕವಿದಿತ್ತು. ಈ ಕತ್ತಲೆ ಕವಿದಂತ ಸಮಯದಲ್ಲೂ ಸಹ ಅನೇಕರು ಅಸುನೀಗಿದರೆಂಬುದಾಗಿ ನೋಡುವಂತರಾಗಿದ್ದೇವೆ. ಇದೇ ಆತನಿಗೆ ಎಚ್ಚರಿಕೆ ಆಗಬೇಕಾಗಿತ್ತು. ಒಂದಲ್ಲ ಒಂದು ಉಪದ್ರವವು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿದೆ, ನಾನು ಈ ಜನರನ್ನ ಕಳುಹಿಸಿಕೊಡಬೇಕು ಎಂಬುದಾಗಿ ಆತನು ಮನಸ್ಸು ಮಾಡಬೇಕಾಗಿತ್ತು. ಆದರೆ 10 ಉಪದ್ರವಗಳು ಆದರೂ ಸಹ ಇವನು ಬಿಟ್ಟುಕೊಡದೇ ಇರುವಾಗ ದೇವರು ಇಂತಹ ತೀರ್ಮಾನವನ್ನ ಮಾಡಿಕೊಳ್ಳಬೇಕಾಗಿತ್ತು. ಕೊನೆಯದಾಗಿ ಫರೋಹನನ ಕುಟುಂಬದಿಂದಲೇ ಪ್ರಾರಂಭವಾಗಿ ಈ ಒಂದು ಮೊದಲನೇ ಮಗನ ಹತ್ಯ ಅಥವಾ ಮರಣ ಇಡೀ ಐಗುಪ್ತ ದೇಶದಲ್ಲಿ ಘೋರವಾದಂತ ದುಃಖ ಸಂಭವಿಸಿತ್ತು. ಇಡೀ ಐಗುಪ್ತ ದೇಶದಲ್ಲಿಯೇ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸಾವು. ಸಾವಿಲ್ಲದ ಮನೆ ಇರಲಿಲ್ಲ, ದುಃಖವಿಲ್ಲದ ಮನೆ ಇರಲಿಲ್ಲ, ನೋವಿಲ್ಲದ ಗೋಳಾಟವಿಲ್ಲದ ಮನೆ ಇರಲಿಲ್ಲ. ಆ ರೀತಿಯಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ಸಾವು ಆಗಿರುವಾಗ ಮೋಶೆ ಈತನಿಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದನು. ಆ ಎಚ್ಚರಿಕೆಯಲ್ಲಿ ಈತನು ಎಚ್ಚೆತ್ತುಕೊಂಡು ಇಸ್ರಾಯೇಲ್ ಜನಾಂಗವನ್ನ ಬಿಡಬೇಕಾಗಿತ್ತು. ಆದರೆ ಕಠಿಣ ಹೃದಯವನ್ನು ಮಾಡಿಕೊಂಡನು. ಯಾಕೆ ಕಠಿಣ ಹೃದಯವನ್ನು ಮಾಡಿಕೊಂಡನು ಎಂಬುದಾಗಿ ನಾವು ಗಮನಿಸುವಾಗ, ಒಂದು ರೀತಿಯಾದಂತ ಹಠ. ನಾನೇ ಗೆಲ್ಲಬೇಕು, ನನ್ನದೇ ನಡೆಯಬೇಕು, ನಾನು ಹೇಳ್ದಾಗೆ ಆಗಬೇಕು,
ನೋಡಿ, ಈ ಒಂದು ಪರಿಸ್ಥಿತಿಯನ್ನ ಐಗುಪ್ತ ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿಯೇ ಈ ಒಂದು ನಾನು ಎಂಬತಕ್ಕಂಥದ್ದು ವಿನಾಶಕ್ಕೆ ಕಾರಣವಾಗುತ್ತದೆ. ಲೂಸಿಫರನು ಪರಲೋಕದಲ್ಲಿ ನಾನೇ ಗೆಲ್ಲಬೇಕು, ನನ್ನ ಮಾತೇ ನಡೆಯಬೇಕು, ನಾನು ದೇವರ ಮಾತನ್ನ ಕೇಳುವುದಿಲ್ಲ ಎಂಬುದಾಗಿ ನಾನತ್ವದಿಂದ ಆತನು ನಿಂತಾಗ ಆತನ ವಿನಾಶಕ್ಕೆ ಕಾರಣವಾಯಿತು. ಪರಲೋಕದಿಂದ ದೊಬ್ಬಲ್ಪಟ್ಟನು. ಐಗುಪ್ತ ದೇಶದಲ್ಲಿ ಫರೋಹರನ ಹೃದಯವು ಕಠಿಣವಾಗುತ್ತಾ ಬರುವಾಗ ಕೊನೆಯಲ್ಲಿ ಆತನ ಕುಟುಂಬದಲ್ಲಿಯೇ ಮೊದಲನೇ ಸಾವಾಯಿತು. ಅನಂತರ ಉಳಿದ ಜನರ ಸಾವುಗಳು ಆಯಿತು. ಆದರೆ ನಮ್ಮ ದೇವರು ಎಷ್ಟು ಅದ್ಭುತವನ್ನ ತಾನು ಪ್ರೀತಿ ಮಾಡುವ, ತಾನು ಆರಿಸಿಕೊಂಡಿರುವ ಜನಾಂಗಕ್ಕೆ ಇಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, ಪ್ರತಿಯೊಬ್ಬರ ಇಸ್ರಾಯೇಲರ ಮನೆಯಲ್ಲಿ ಒಂದು ಕುರಿಯು ಕೊಯ್ಯಲ್ಪಟ್ಟು ಅದರ ರಕ್ತವು ಬಾಗಿಲಿನಲ್ಲಿ ಪ್ರೋಕ್ಷಿಸಬೇಕಾಗಿತ್ತು. ಹಾಗೆ ಆದಾಗ ಇಸ್ರಾಯೇಲರ ಮನೆಯ ಯಾವುದೇ ವ್ಯಕ್ತಿಯು ಮರಣವನ್ನ ಹೊಂದಲಿಲ್ಲ. ಐಗುಪ್ತ ದೇಶದಲ್ಲಿ ರಾಜನ ಹಠ, ಅಹಂ, ನಾನತ್ವ, ಸ್ವಾರ್ಥತೆ ಇವುಗಳಿಂದ ಅಲ್ಲಿ ಗೋಳಾಟ, ದುಃಖ, ನೋವು ಹೆಚ್ಚಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ಸಮಯದಲ್ಲಿ ಮೋಶೆಯು ಫರೋಹರನಿಗೆ ಕೊನೆಯ ಎಚ್ಚರಿಕೆಯನ್ನು ನೀಡಿ ಕೋಪದಿಂದ ಹೊರಗಡೆ ಬಂದ್ಬಿಡ್ತಾನೆ. ಯಾಕೆ ಅವನ ಅಷ್ಟು ಕೋಪವನ್ನು ಮಾಡಿಕೊಂಡನು ಎಂಬುದಾಗಿ ಹೇಳುವಾಗ, ಅಯ್ಯೋ, ಅನಾವಶ್ಯಕವಾಗಿ ಜನರು ಸಾಯ್ತಾರಲ್ಲ. 10ನೇ ಉಪದ್ರವದಲ್ಲಿ ಮುಗ್ಧ ಜನರು ಮರಣವನ್ನು ಹೊಂದುತ್ತಾರಲ್ಲ. ಒಬ್ಬನ ಕಠಿಣ ಹೃದಯದ ನಿಮಿತ್ತವಾಗಿ, ಒಬ್ಬನ ಹಠಮಾರಿತನದ ನಿಮಿತ್ತವಾಗಿ ಇಡೀ ಐಗುಪ್ತ ದೇಶದಲ್ಲಿ ಮುಗ್ಧ ಜನ ಮರಣವನ್ನು ಹೊಂದುತ್ತಾರಲ್ಲ ಎಂಬತಕ್ಕಂಥ ದುಃಖದಿಂದ ಆತನು ಕೋಪೋದ್ರೇಕನಾಗಿ ಹೊರಗಡೆ ಬಂದನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ಲೋಕದಲ್ಲಿ ದೇವರು ಅನೇಕರಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಅನೇಕರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ದೇಶಗಳನ್ನು ನಡೆಸುವ ಅಧಿಕಾರ, ಸಭೆಗಳನ್ನು ನಡೆಸುವ ಅಧಿಕಾರ. ಒಂದು ಸಭೆ, ಒಂದು ದೇಶ, ಒಂದು ಮನೆ, ಒಂದು ಕುಟುಂಬ, ಒಂದು ಸಂಸ್ಥೆ ಬೆಳೆಯಬೇಕಾದರೆ ಫರೋಹರನಂತ ಹಠಮಾರಿ ಗುಣ ಇದ್ದರೆ ಯಾವತ್ತೂ ಸಹ ಆ ಸಭೆಗಳು, ಆ ಸಂಸ್ಥೆಗಳು, ಆ ರಾಜ್ಯಗಳು, ಆ ದೇಶಗಳು ಬೆಳೆಯುವುದಿಲ್ಲ. ಈ ಸತ್ಯವನ್ನ ಕೇವಲ ನಾವು ಸಾವಿರಾರು ವರ್ಷಗಳಿಗೆ ಮಾತ್ರ ಸೀಮಿತವಾಗಿದೆ ಎಂಬುದಾಗಿ ನೆನೆಸಿಕೊಳ್ಳಬಾರದು. ಇದು ಈಗಿನ ಕಾಲದಲ್ಲೂ ಸಹ ಅನ್ವಯವಾಗುತ್ತದೆ. 10 ಉಪದ್ರವಗಳು ಒಂದು ಪರಿಪೂರ್ಣವಾದಂತ ಸಂಖ್ಯೆ. 10 ದಶಾಜ್ಞೆಗಳು ಪರಿಪೂರ್ಣವಾದಂತ ದೇವರ ದೈವಿಕ ನೈತಿಕ ಧರ್ಮಶಾಸ್ತ್ರ. ಈ 10 ಉಪದ್ರವಗಳು ದೇವರು ತಾನು ಎಷ್ಟು ನೀತಿವಂತನು, ನ್ಯಾಯವಂತನು, ಕರುಣೆಯುಳ್ಳವನು ಎಂಬುದನ್ನ ತಿಳಿಸಿಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ನಾವು ಓದಿದ್ದೇವೆ, ಆಮೋಸ 3ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನು ತನ್ನ ಜನರಿಗೆ ತಿಳಿಸದೆ, ತನ್ನ ಸೇವಕರಿಗೆ ತಿಳಿಸದೆ, ಪ್ರವಾದಿಗಳಿಗೆ ತಿಳಿಸದೆ ಯಾವ ಕಾರ್ಯವನ್ನು ಸಹ ಮಾಡುವುದಿಲ್ಲ ಎಂಬುದಾಗಿ. ಮುಂದೆ ಏನಾಗ್ತದೆ ಎಂಬತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನ ಕೊಟ್ಟು ಸ್ವಾಮಿ ಈ ಲೋಕವನ್ನ ಎಚ್ಚರಿಸುತ್ತಿದ್ದಾನೆ. ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ, ಆದಾಮ್ ಮತ್ತು ಅವ್ವಳಿಂದ ಹಿಡಿದು ಇಲ್ಲಿಯ ತನಕ ಸ್ವಾಮಿಯು ತನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡದೆ
ಯಾವ ವಿಷಯವನ್ನು ಹೇಳಲಿಲ್ಲ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ಆದಾಮ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟನು. ಒಂದು ವೇಳೆ ನೀವು ಈ ಮರದ ಹಣ್ಣನ್ನ ತಿಂದರೆ ಸಾಯುವಿರಿ, ತಿನ್ನದೇ ಇದ್ರೆ ಬದುಕುವಿರಿ. ಆರಿಸುವಿಕೆ ನಿಮ್ಮದು, ನೀವು ಯಾರನ್ನ ಆರಿಸಿಕೊಳ್ಳುವಿರಿ ಅದರ ಮೇಲೆ ನಿಮ್ಮ ತೀರ್ಮಾನ ಇದೆ. ಜೀವವನ್ನ ಬಿಟ್ಟು ಮರಣವನ್ನ ಆರಿಸಿಕೊಂಡರು. ಅದೇ ರೀತಿಯಲ್ಲಿ ಲೋಕದಲ್ಲಿ ಇವತ್ತು ಸ್ವಾಮಿ ನಮಗೆ ಒಂದು ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟು, ನಿಮ್ಮ ಮುಂದೆ ಜೀವನ್ ಮರಣಗಳನ್ನ ಇಟ್ಟಿದ್ದೇನೆ. ಮೋಶೆ ಇಸ್ರಾಯೇಲ್ ಜನಾಂಗಕ್ಕೆ ಇದೇ ಮಾತನ್ನ ಹೇಳಿದನು ಧರ್ಮೋಪದೇಶ ಕಾಂಡ 30 ಮತ್ತು 31ನೇ ಅಧ್ಯಾಯಗಳಲ್ಲಿ. ನಿಮ್ಮ ಮುಂದೆ ಜೀವನ ಮತ್ತು ಮರಣವನ್ನ ಇಟ್ಟಿದ್ದೇನೆ, ನೀವು ಜೀವವನ್ನೇ ಆರಿಸಿಕೊಳ್ಳಿರಿ ಎಂಬುದಾಗಿ ಮೋಶೆ ಇಸ್ರಾಯೇಲ್ ಜನಾಂಗಕ್ಕೆ ಹೇಳಿದನು. ಪ್ರಿಯರೇ, ಮೋಶೆಯು ಫರೋಹನಿಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದನು. ಆದರೆ ಎಚ್ಚರಿಕೆಯನ್ನ ಆತನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಈ ಲೋಕದಲ್ಲಿ ನ್ಯಾಯವಂತನು, ನೀತಿವಂತನು ಎಂಬುದರಲ್ಲಿ ಎರಡು ಮಾತಿಲ್ಲ. ಆತನು ಗರ್ವವುಳ್ಳವರನ್ನು, ಅನ್ಯಾಯ ಮಾಡುವವರನ್ನು, ಶೋಷಣೆ ಮಾಡುವವರನ್ನು, ದಬ್ಬಾಳಿಕೆ ಮಾಡುವವರನ್ನು, ಸ್ವಾರ್ಥದಿಂದ ನಡೆಯುವವರನ್ನು ಯಾವತ್ತೂ ಸಹ ಮೆಚ್ಚುವುದಿಲ್ಲ. ಆದರೆ ಯಾರು ತನಗೋಸ್ಕರ ತ್ಯಾಗ ಮಾಡುತ್ತಿದ್ದಾರೆ, ಕಷ್ಟಪಡುತ್ತಿದ್ದಾರೆ, ತಮ್ಮ ಜೀವಿತವನ್ನ ಮುಡಿಪಾಗಿ ಇಟ್ಟಿದ್ದಾರೆ, ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ಯಾರು ಹಿಂಸೆಗೆ ಒಳಗಾಗುತ್ತಿದ್ದಾರೆ, ನನ್ನ ನಿಮಿತ್ತವಾಗಿ ನೀವು ಹಿಂಸೆಗೆ ಒಳಗಾದಾಗ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ. ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸುವುದಕ್ಕೆ ಇದಕ್ಕಿಂತಲೂ ಬೇರೆ ವಿಧಾನ ಇಲ್ಲ ಎಂಬುದನ್ನ ಗಮನದಲ್ಲಿಟ್ಟುಕೊಂಡು ಕಲಿಯಬೇಕಾಗಿದೆ. ಪ್ರಿಯರೇ, ಪಸ್ಕ ಹಬ್ಬ ಆವತ್ತು ಪ್ರಾರಂಭವಾದದ್ದನ್ನ ಈಗಿನ ಕಾಲದಲ್ಲಿ, ಇಂದಿನ ಸಭೆಯಲ್ಲಿ, ಇಂದಿನ ಸತ್ಯಾಂಶದಲ್ಲಿ ನಾವು ಏನನ್ನ ಗಮನಿಸುತ್ತೇವೆ? ಇದು ಬಹಳ ಪ್ರಾಮುಖ್ಯ. ಐಗುಪ್ತರನ್ನ ಬಿಡುಗಡೆ ಮಾಡಿದ್ದೇವೆ ಅಥವಾ ಇಸ್ರೇಲರನ್ನ ಬಿಡುಗಡೆ ಮಾಡಿದ್ದೇನೆ ಐಗುಪ್ತ ದೇಶದಿಂದ ಎಂಬತಕ್ಕಂತ ಒಂದು ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿತ್ತು ಎಂಬುದಾಗಿ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ ಎಂಬುದನ್ನು ತೋರಿಸುವುದಕ್ಕೆ ಮೋಶೆಗೆ ಇಸ್ರಾಯೇಲ್ ಜನಾಂಗದಲ್ಲಿ ಗುಡಾರಗಳನ್ನ ಕಟ್ಟಿಕೊಂಡು ಅಲ್ಲಿ ಅವರು ಪಾಪವನ್ನ ಅರಿಕೆ ಮಾಡಿಕೊಳ್ಳುವುದಕ್ಕೆ, ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕೆ ದೋಷ ಪರಿಹಾರಕ ಯಜ್ಞವನ್ನ ಅರ್ಪಿಸಿ ಮೋಶೆ ಇಸ್ರಾಯೇಲರಿಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದ. ಇದು ಮುಂಬರುವ ಸೂಚನೆ ಎಂಬುದಾಗಿ. ಪ್ರಿಯರೇ, ಒಂದು ಸತ್ಯವನ್ನ ನಾವು ಯಾರು ಸಹ ಮರೆಯಬಾರದು. ಅದ್ಯಾವುದೆಂದರೆ, ಪ್ರತಿ ಒಂದು ಕುರಿಮರಿಯ ರಕ್ತವು, ಬಲಿಯು, ಆ ಒಂದು ಬಲಿಪೀಠದ ಮೇಲೆ ಅರ್ಪಿಸುವ ಆ ರಕ್ತವು, ಆ ಕುರಿಯ ರಕ್ತ ಮುಂಬರುವ ಯೇಸು ಸ್ವಾಮಿಯನ್ನ ಸೂಚನೆ ಮಾಡುತ್ತಿತ್ತು ಎಂಬುದಾಗಿ. ಯೇಸು ಕ್ರಿಸ್ತನೇ ನಮ್ಮ ಪಸ್ಕದ ಕುರಿಯಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಕೊಡುವುದಕ್ಕೆ ಮುಂಚಿತವಾಗಿ ಆ ಯೇಸು ಕ್ರಿಸ್ತನನ್ನು ನೋಡಿ ಹೇಳ್ತಕ್ಕಂಥ ಒಂದೇ ಮಾತು, ಇಗೋ ಯಜ್ಞಕ್ಕೆ ಒಯ್ಯಲ್ಪಡಂತ ಕುರಿ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಡುತ್ತಿದ್ದಾನೆ. ಯೇಸು ಸ್ವಾಮಿಯ ರಕ್ತವು ಒಂದೇ ಸಾರಿ ಎಲ್ಲರ ಪಾಪಕ್ಕೂ ಸುರಿಸಲ್ಪಟ್ಟಿತು ಎಂಬುದನ್ನು ನೆನೆಸ್ಕೊಳ್ಬೇಕು. ಆತನು ಕೇವಲ
ಮೊದಲನೇ ಶತಮಾನದಲ್ಲಿದ್ದಂತ ಆ ವ್ಯಕ್ತಿಗಳಿಗೆ ಮಾತ್ರ ಸಾಯಲಿಲ್ಲ. ಹಿಂದೆ ಇದ್ದಂತ ಜನಾಂಗ, ಮುಂದೆ ಹುಟ್ಟಿಕೊಳ್ಳುವ ಜನಾಂಗ, ಎಲ್ಲರಿಗೂ ಒಂದೇ ಒಂದು ರಕ್ತ ಬಹಳ ಪ್ರಾಮುಖ್ಯವಾಗಿದೆ. ಆಗಿರಲಿ ಪ್ರಿಯರೇ, ನಾವು ಒಂದು ಸತ್ಯವನ್ನ ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನ ಬಿಡುಗಡೆ ಮಾಡುತ್ತದೆ. ಆದ್ರೆ ಇವತ್ತು ಅಥವಾ ಈ ಕಾಲದಲ್ಲಿ ನಾವು ಹೇಗೆ ಇದನ್ನ ಸ್ವೀಕಾರ ಮಾಡಬೇಕೆಂಬುದಾಗಿ ಹೇಳುವಾಗ, ಸ್ವಾಮಿಯು ತಾನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರ ಜೊತೆಯಲ್ಲಿ ತನ್ನ ಕೊನೆಯ ಭೋಜನವನ್ನ ಮಾಡಿದನು. ಆ ಕೊನೆಯ ಭೋಜನವನ್ನ ಮಾಡುವಾಗ ಆತನು ಕಾಲುಗಳನ್ನು ತೊಳೆದು ರೊಟ್ಟಿಯನ್ನು ಮುರಿದು ಕೊಟ್ಟು ದ್ರಾಕ್ಷಾರಸವನ್ನ ಕುಡಿಯುವಾಗ ಆತನು ಹೇಳಿದ್ದೇನೆಂದರೆ, ಇದು ನನ್ನ ಮರಣವನ್ನ ಸೂಚಿಸುತ್ತದೆ. ಮುಂದೆ ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಹೇಳಿದ್ದು, ಇದನ್ನು ನನ್ನ ಮರಣದ ಜ್ಞಾಪಕಾರ್ಥಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಪರಲೋಕದಲ್ಲಿ ಇದನ್ನ ಸೇವಿಸುವ ತನಕ ಇನ್ನು ಮೇಲೆ ಸೇವಿಸುವುದಿಲ್ಲ. ನೀವು ಇದನ್ನು ನನ್ನ ಬರೋಣದ ತನಕ ಇದನ್ನ ಅಭ್ಯಾಸ ಮಾಡಿಕೊಳ್ಳಿರಿ ಎಂಬುದಾಗಿ. ಹಾಗಿರುವಲ್ಲಿ ಇವತ್ತು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಾದ ನಾವುಗಳು ಕರ್ತನ ರಾತ್ರ ಭೋಜನ ಕೂಟ, ಇದು ಪಸ್ಕ ಹಬ್ಬವನ್ನ ಸೂಚಿಸುತ್ತದೆ. ಇದರಲ್ಲಿ ಯೇಸು ಕ್ರಿಸ್ತನ ಮರಣ, ತ್ಯಾಗ ಎಲ್ಲವನ್ನ ಗಮನಿಸುವಂತರಾಗಿದ್ದೇವೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಗಮನಿಸುವಾಗ, ಯಜ್ಞಕ್ಕೆ ಒಯ್ಯಲ್ಪಟ್ಟಂತ ಕುರಿ ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಆ ಕೊನೆಯ ಭೋಜನ, ಶಿಷ್ಯರ ಜೊತೆಯಲ್ಲಿ ಮಾಡಿದಂತ ಭೋಜನ ನಮಗೆ ಒಂದು ಉದಾಹರಣೆಯಾಗಿ ಸ್ವಾಮಿ ಕೊಟ್ಟಿದ್ದಾನೆ. ಇವತ್ತು ಅನೇಕರು ಇದನ್ನ ತಿಳಿದುಕೊಂಡಿಲ್ಲ. ಈ ಪಸ್ಕ ಹಬ್ಬವು ಈ ದಿನದಲ್ಲಿ ನಮಗೆ ಕರ್ತನ ರಾತ್ರಿ ಭೋಜನ ಕೂಟದಲ್ಲಿ ಅದು ಸಾಂಕೇತಿಕವಾಗಿ ನಮಗೆ ಕೊಡಲ್ಪಟ್ಟಿದೆ. ಪ್ರತಿ ಸಾರಿಯೂ ನಾವು ಈ ಒಂದು ಕರ್ತನ ರಾತ್ರ ಭೋಜನ ಕೂಟದಲ್ಲಿ ಭಾಗಿಯಾಗುವಾಗ, ಐಗುಪ್ತ ದೇಶದಲ್ಲಿ ಆ ಪಸ್ಕದ ಕುರಿ ಕೊಯ್ಯಲ್ಪಟ್ಟು ಬಾಗಿಲ ಮೇಲೆ ಹಚ್ಚಿದು ನಾವು ನೆನೆಸ್ಕೊಳ್ಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇ ಪಾಪಿಗಳಾದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಉಪದ್ರವ, ಕೊನೆಯ ಉಪದ್ರವ ನಮ್ಮೆಲ್ಲರಿಗೂ ಒಂದು ಸತ್ಯವನ್ನ ತಿಳಿಸುವಂತದ್ದಾಗಿದೆ. ಅಸತ್ಯ ನಮ್ಮ ಕಣ್ಣ ಮುಂದೆ ಇದೆ. ಅಸತ್ಯವನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನ ರಕ್ತ ಮಾತ್ರ ಸಕಲ ಪಾಪವನ್ನ ತೊಳೆಯಲು ಸಾಧ್ಯ. ಬೇರೆ ಯಾವುದೇ ರಕ್ತ, ಕುರಿಮರಿಯ ರಕ್ತವಾಗಲಿ, ಹಸುಗಳ ರಕ್ತವಾಗಲಿ, ಪಶು ಕ್ರಿಮಿಗಳ ರಕ್ತವಾಗಲಿ, ಇವೆಲ್ಲವೂ ಕೇವಲ ಸಾಂಕೇತಿಕವಾಗಿತ್ತೇ ಹೊರತು ಅವು ಕ್ರಿಸ್ತನನ್ನ ನಿಜವಾಗ್ಲೂ ಪ್ರತಿನಿಧಿಸಲು ಆಗುತ್ತಿಲ್ಲ. ಅವುಗಳ ಮೂಲಕವಾಗಿ ಮುಂಬರುವ ಕ್ರಿಸ್ತನನ್ನ ಸೂಚನೆ ಮಾಡ್ತಾ ಇತ್ತು. 10 ಉಪದ್ರವಗಳಾದ ಮೇಲೆ ಫರೋಹನನು ಇಸ್ರಾಯೇಲ್ ಜನಾಂಗವನ್ನ ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಹಾಗಿರುವಲ್ಲಿ ಈ ವಾರದಲ್ಲಿ
ಈ ಪಸ್ಕ ಹಬ್ಬದ ಬಗ್ಗೆ ಇನ್ನು ಅನೇಕ ಸತ್ಯಾಂಶಗಳನ್ನ, ಗೂಢಾರ್ಥಗಳನ್ನ ಕಲಿಯುವಂತರಾಗಿದ್ದೇವೆ. ಈ ಎಲ್ಲಾ ಸತ್ಯಾಂಶಗಳು, ಗೂಢಾರ್ಥಗಳು ನಾವು ಇದನ್ನು ಯಾವ ರೀತಿಯಲ್ಲಿ ಅರಿತುಕೊಳ್ಳಬೇಕು, ಇದನ್ನು ಅರಿತುಕೊಂಡು ಇತರರಿಗೆ ಹೇಗೆ ತಿಳಿಸಬೇಕು, ಮತ್ತು ಇದರ ಮೂಲಕವಾಗಿ ನಮಗೆ ಸಿಕ್ಕುವ ಪಾಠ ಏನು ಎಂಬುದನ್ನ ಪ್ರತಿದಿನವೂ ಗಮನದಲ್ಲಿಟ್ಟು ಓದಬೇಕಾಗುತ್ತದೆ. ಕೇವಲ ನೆಪ ಮಾತ್ರಕ್ಕೆ ನಾವಿದನ್ನ ಓದುವುದನ್ನು ಬಿಟ್ಟು ಅರ್ಥಗರ್ಭಿತವಾಗಿ ನನ್ನ ಜೀವಿತಕ್ಕೆ ಇದು ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ಅರಿತುಕೊಂಡು ನಾನು ಕಲಿಯಬೇಕಾಗುತ್ತದೆ. ಹಾಗಿರುವಲ್ಲಿ ನಮ್ಮ ಸ್ವಂತ ಶಕ್ತಿಯಲ್ಲಿ ನಾವು ಯಾರು ಸಹ ಪರಿಪೂರ್ಣರಾಗಲು ಸಾಧ್ಯವೇ ಇಲ್ಲ. ಕ್ರಿಸ್ತನ ಕೃಪೆ, ಪ್ರೀತಿ, ಕ್ಷಮಾಪಣೆ, ಕ್ಷಮೆ, ದಮೆ ಇವೆಲ್ಲವೂ ನಮಗೆ ಇದ್ದಾಗ ಮಾತ್ರ ನಾವು ಪರಿಪೂರ್ಣವಾದ ಕ್ರೈಸ್ತರಾಗ್ತೇವೆ. ಎರಡು ಸತ್ಯವನ್ನ ಈ ಸಾಯಂಕಾಲ ಮುಗಿಸುವುದಕ್ಕಿಂತ ನಿಮ್ಮ ಮುಂದೆ ಇಡ್ಲಿದ್ದೇನೆ. ಅದ್ಯಾವುದೆಂದರೆ, ಮೊದಲನೇ ಸತ್ಯ, ಫರೋಹನನ ಹೃದಯವುಳ್ಳ ಜನರು, ಫರೋಹನನ ಹಠ, ಕಠಿಣ ಹೃದಯ, ನಾನತ್ವ, ನಾನು ಎಂಬತಕ್ಕಂಥ ಹೃದಯವುಳ್ಳವರು ದೇವರ ರಾಜ್ಯವನ್ನ ಸೇರಲು ಸಾಧ್ಯವಿಲ್ಲ. ಆದ್ರೆ ದೀನತೆಯಿಂದ ಆಮೋಸನು ಹೇಳುವ ಹಾಗೆ, ಆಮೋಸ 6ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರು ನಿಮ್ಮಿಂದ ಏನು ಬಯಸುತ್ತಾನೆ? ನೀತಿ, ಕೃಪೆ, ನಮ್ರತೆ. ಇಂತಹ ಗುಣಗಳುಳ್ಳವರು ಮಾತ್ರ ಪರಲೋಕ ರಾಜ್ಯವನ್ನ ಸೇರಲು ಸಾಧ್ಯ. ನಮ್ಮ ಹಠದಿಂದ, ನಮ್ಮ ಒಂದು ಸ್ವಾರ್ಥತೆಯಿಂದ ನಾವು ಇತರರನ್ನು ಸಹ ವಿನಾಶಕ್ಕೆ ಗುರಿ ಮಾಡುತ್ತೇವೆ. ಹಾಗೆ ಆಗದಂತೆ ನಾವು ದೀನತೆ, ನಮ್ರತೆ, ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ ಇವುಗಳನ್ನ ಅಭ್ಯಾಸ ಮಾಡಿಕೊಂಡು ಕ್ರಿಸ್ತನ ರಾಜ್ಯಕ್ಕೆ ಹತ್ತಿರವಾಗೋಣ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಈ ಸಾಯಂಕಾಲ ಆಶೀರ್ವಾದ ಮಾಡಲಿ. ಆಮೇನ್. ಈ ದಿನದ ಪಾಠವನ್ನ ಉತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಸರಿ ನೆಚ್ಚಿನ ರೀತಿಯಲ್ಲಿ ಈ ವಾರದ ಪಾಠಗಳನ್ನ ಮುನ್ನಡೆಸುವ ಹಾಗೆ ಸಹಾಯ ಮಾಡಲಿ, ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ದಲ್ಲಿ ದಯಮಾಡಿ ತಿಳಿಸಬೇಕೆಂದು ಒಂದು ಪ್ರಶ್ನೆ ಇತ್ತು. ಇದು ಪ್ರಶ್ನೆ ಏನಂದ್ರೆ, ಈಗ ಈ ಸೂಚನೆ ಅಥವಾ ಕುರಿಮರಿಯನ್ನ ಕತ್ತರಿಸಿ ಅದ್ರ ರಕ್ತವನ್ನ ತೆಗೆದು ಹಿಸೋಪ್ ಗಿಡದಿಂದ ಅದನ್ನ ಬಾಗಿಲುಗಳ ಮೇಲೆ ಚುಮುಕ್ಸ್ಬೇಕು ಅಂತ ಹೇಳಿದ್ರು. ಇದು ಬರೀ ಇಸ್ರಾಯೇಲ್ರಿಗ ಅಥವಾ ಎಲ್ಲ ಈಗ ಸಪೋಸ್ ಯಾರು ಈ ಅನ್ಯ ಜನರು ಕೂಡ ಅಥವಾ ಈ ಐಗುಪ್ತ ದೇಶದವರು ಕೂಡ ಇದರಲ್ಲಿ ಏನಾದ್ರು ಭಾಗಿಗಳಾಗಿದ್ರೆ ಆ ಮನೆಗೂ ರಕ್ಷಣೆ ಆಗ್ತಿತ್ತ? ಐಗುಪ್ತರಲ್ಲಿ, ಐಗುಪ್ತ ದೇಶದಲ್ಲಿದ್ದಂತ ಐಗುಪ್ತರು ಒಂದು ವೇಳೆ ಈ ಸಂದೇಶವನ್ನ ತಿಳ್ಕೊಂಡು ಅವರು ಸಹ ಇಸ್ರಾಯೇಲರಂತೆ ಆ ದಿನ ಆ ಕಾರ್ಯಗಳನ್ನ ಮಾಡಿದ್ರೆ ಅವರಿಗೆ ಕೂಡ ರಕ್ಷಣೆ ಆಗ್ತಿತ್ತ ಅಥವಾ ಅವ್ರಿಗೂ ಕೂಡ ದೇವರು ಬಿಡುಗಡೆ ಮಾಡ್ತಿದ್ನ ಎಂಬುದಾಗಿ ನಿಮ್ಮ ಪ್ರಶ್ನೆ. ಅಥವಾ ಮನೆಯಲ್ಲಿ ಸಾವುಗಳು ಆಗ್ತಿರ್ಲಿಲ್ವಾ ಅಂತ? ಇದೇ ಪ್ರಶ್ನೆ ನಾನು ಬೇರೆಯವ್ರಿಗೆ ಬಹಳ ವರ್ಷ ಹಿಂದೆ ನಾನು ಕೇಳಿದೆ. ಅವ್ರು ಹೇಳಿದ್ರು, ಅಕಸ್ಮಾತ್ ಆಗಿ ಇಸ್ರೇಲ್ ಜನರಿಲ್ಲ, ಬೇರೆಯವ್ರು ಯಾರಾದ್ರೂ ಇದ್ದು ಅದ್ ನಂಬಿಕೆ ಇಟ್ಟು ಆ ಕಾರ್ಯವನ್ನ ಮಾಡಿದ್ರೆ ಅವ್ರಿಗೆ ಮೊದಲನೇ ಮಗ ಸಾಯೋದಿಲ್ಲ. ಎಕ್ಸಾಕ್ಟ್ಲಿ. ನೋ ಡೆತ್. ಓಕೆ.
It is not only for Israel, it is also for others, those who believe. That's the reason the Bible says those who believe in the Lord Jesus Christ will be saved. He may be an unbeliever, but sometimes the Holy Spirit convicts him that you need a savior, then he believes and he's saved. Here it was an act of taking the blood and applying it on the doorpost. That is also act of faith with the deeds. So he was definitely, his son will be, the eldest son will be spared. ಆಮೇಲೆ ನನ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕಾಯ್ತು. ಫಾಸ್ಟರ್ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ರು ಏನಂದ್ರೆ, ಇದು ನಾನತ್ವ, ನನ್ನಿಂದನೇ ಎಲ್ಲ ಸಾಧ್ಯವಾಗೋದು, ಲೂಸಿಫರ್ ನಲ್ಲಿ ಇತ್ತು ಆ ಗುಣ. ಈಗ ನಾವು ಕೂಡ ಅನೇಕ ಸಮಯದಲ್ಲಿ ತೊಂದರೆಗಳು ಬರುವಾಗ, ಕಷ್ಟಗಳು ಬರುವಾಗ, ಅನೇಕ ವಿಧವಾದ ಟೆಂಪ್ಟೇಷನ್ಸ್ ಬರುವಾಗ ನಮ್ಮಲ್ಲಿ ಕೂಡ ನಾನತ್ತು ಬರ್ತದೆ. ಈಗೋ, ದಟ್ ಈಗೋ, ಐ, ಸೆಲ್ಫ್ ಈಸ್ ಇನ್ ದ ಸೋಲ್. ಇದರಿಂದ ಜಯಿಸ್ಲಿಕ್ಕೆ ಹೆಂಗೆ? ವಾಟ್ ಇಸ್ ದ ವೇ ಔಟ್? Many people have prayed, many people have fasted, many people have done so many spiritual exercise, but they have not overcome. Still they are struggling with that. This is a very practical question that we should ask, because say suppose I am the man of the house and I have a wife and daughters and children, I should be able to overcome, because this is the biggest hindrance in the cooperation of the Holy Spirit and for the movement of the family, even in the church, even the administration. ಓಕೆ, ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಣ ಇದಕ್ಕೆ. ಈಗ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನೋಡಿ, ಇವಾಗ ಆಕಾನನ್ನು ಮಾಡಿರತಕ್ಕಂತ ತಪ್ಪಿಗೆ ಯಾರೆಲ್ಲ ಶಿಕ್ಷೆ ಹೊಂದಿದ್ರು ನೆನಪಿದೆ ಅಂತೀರಾ? ಅವನೊಬ್ಬನೇ ಅಲ್ಲ ತಪ್ಪು ಮಾಡಿದವನು. ಹೌದು. ಇಡೀ ಇಸ್ರಾಯೇಲ್ರು ಇವರು ಮಿದ್ಯಾನ್ಯರ ವಿರುದ್ಧವಾಗಿ ಇಲ್ಲ ಆಯ್ ಪಟ್ಟಣದಕ್ಕೆ ಹೋಗಿ ಅವರು ಯುದ್ಧ ಮಾಡಿದಾಗ ಸೋಲನ್ನು ಅನುಭವಿಸಿದ್ರು. ಸೊ ಅವಾಗ ವಿಮರ್ಶೆ ಮಾಡ್ತಾರೆ, ಯಾಕೆ ಸೋಲಾಯ್ತು? ಅದು ಒಂದು. ಈಗ ಡೋತಾನ್, ಕೋರ, ಅಭಿರಾಮ್ ಅಂತ ಕೇಳಿದ್ವಿ. ಈಗ ಅವ್ರು ತಪ್ಪು ಮಾಡಿದವ್ರಿಗೆ, ಈಗ ಮೋಶೆ ವಿರುದ್ಧವಾಗಿ ದಂಗೆ ಎಬ್ಬಿಸಿದವ್ರು ಇವ್ರು ಮೂವರು ತಾನೆ. ಅವ್ರ ಮನೆಯವ್ರೆಲ್ಲ ಯಾಕೆ ಸಾಯ್ಬೇಕಾಗಿತ್ತು? ಇಲ್ಲಿದೆ ಪ್ರಶ್ನೆ. ಏನಂತಂದ್ರೆ, ಇವತ್ತು ನನ್ನ ಹಠಮಾರಿತನದಿಂದ ನಾನು ನನ್ನ ಮನೆಯವರನ್ನ ನಾನು ಹಾಳು ಮಾಡ್ತಾ ಇದ್ದೀನಿ ಎಂಬಂತ ಅರಿವು ಆಗ್ಬೇಕು. ಅದು ಬರ್ಲಿಲ್ಲ ಅಂತಂದ್ರೆ, ಯಾಕಂದ್ರೆ ಈಗ ನೀವ್ ಹೇಳಿದ್ರಿ, ಹೌದು ನಾನು ಮನೆ ಯಜಮಾನ, ನನ್ನ ಮಕ್ಳಿದಾರೆ, ಹೆಂಡತಿ ಇದಾರೆ, ಅವ್ರನ್ನ ನಾನು ರಕ್ಷಣೆಯಲ್ಲಿ ಇಡಬೇಕು ಅಂತಂದ್ರೆ ಈ ಹಠಮಾರಿತನವನ್ನ ಬಿಡ್ಬೇಕು. ಈಗ ನೋಡಿ, ಈಗ ಈ ಒಬ್ಬ ವ್ಯಕ್ತಿ ಯಾರು, ಈ ಫರೋನಿಂದ ಇಡೀ ಇಸ್ರಾಯೇಲ್ ಎಲ್ಲರೂ ಕೂಡ ಸಮಸ್ಯೆಯನ್ನ, ಇಸ್ರಾಯೇಲ್ರಾಗ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಇವನ್ ಒಬ್ಬನಿಂದ ಒಂದು ಮೊದಲನೇ ಉಪದ್ರವದಲ್ಲಿ ಏನಾದ್ರು ತನ್ನ ಹೃದಯವನ್ನು ಒಪ್ಪಿಸ್ಕೊಟ್ಟಿದ್ರೆ ಅಥವಾ ಕಠಿಣ ಮಾಡ್ಕೊಳ್ದೇ ಇದ್ದಿದ್ರೆ ಅಷ್ಟ ಉಪದ್ರವಗಳನ್ನೆಲ್ಲ ತಪ್ಪಿಸ್ಬೋದಾಗಿತ್ತ? ಸೊ ದ ಪ್ರಾಬ್ಲಮ್ ಈಸ್ ವಿತ್ ಮೀ. ಸೊ nobody can give medicine if I don't take any medicine myself, if I don't correct myself. Correct. ಯಾರು ಕೂಡ ದೇವರು ಕೂಡ ಬದಲು ಮಾಡಕ್ ಸಾಧ್ಯ ಇಲ್ಲ. ಸೊ ಅದರಿಂದ ಇದು ಈಗ ನಾನತ್ವ ಅಥವಾ ಅರೋಗ್ಯನ್ಸ್ ಅಥವಾ ಏನೋ ಅಗ್ರೆಸಿವ್ನೆಸ್ ಇವೆಲ್ಲವೂ ಕೂಡ, ಅದಕ್ಕೇನೆ ಸ್ವಾಮಿ ನೋಡಿ ತಗ್ಗಿದವನು ಬಾಳುವನು ಅಂತ ಹೇಳ್ತಾರೆ. ಹೌದಾ? ತಗ್ಗಿಸಲ್ಪಡುವನು ಬಾಳ್ತಾನ, ಅವನು ಹೆಚ್ಚಿಸಲ್ಪಡ್ತಾನೆ. ಸೊ ಯಾರು, ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನೋಡಿ, ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೋದು ಈಗ, ಅಥವಾ ಎಲ್ರಿಗೂ ಈಗ ಏನಂತಂದ್ರೆ ನಮ್ಗೆಲ್ರಿಗೂ ಕೂಡ ಅರ್ಥ ಆಗ್ಬೋದು ಇದ್ರ ವಿಷಯದಲ್ಲಿ. 1979 ಪ್ರಿಸೈಸ್ಲಿ ಒಂದು ರಾಕೆಟ್ ಅನ್ನ ಬಿಡ್ಲಿಕ್ಕೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಮಿಷನ್ ಡೈರೆಕ್ಟರ್ ಆಗಿದ್ರು. ಇಸ್ರೋ ಚೇರ್ಮನ್ ಆಗಿರ್ತಕ್ಕಂಥವ್ರು ಯಾರು? ಧವನ್.
ಸತೀಶ್ ಧವನ್ ಅಂತ ಹೇಳಿ. ಅವರು ರಾಕೆಟ್ ಅನ್ನ ಬಿಟ್ರು ಆಕಾಶಕ್ಕೆ. ಬಿಡುವಂತ ಸಂದರ್ಭದಲ್ಲಿ ಅಲ್ಲಿ ಕ್ಲಾಕ್ ಟಿಕ್ ಆಗ್ತಾ ಇದೆ, 4, 5, 4, 3, 2, 1 ಅಂತ ಬಂದಾಗ ಸ್ಟಾಪ್ ಅಂತ ಹೇಳ್ತಾರೆ, ನಿಲ್ಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅದು ಟೇಕ್ ಆಫ್ ಆಗೋಗುತ್ತೆ. ಅಲ್ಲಿ ಏನಾಯ್ತು, ಸಮಸ್ಯೆ ಬಂದು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದರಲ್ಲಿ. ಅವರೆಲ್ಲರೂ ಸುಮಾರು ಜನ ಎಲ್ಲರೂ ಕೂಡ ಅದನ್ನ ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಅದ್ರಲ್ಲಿ ಹೇಳ್ತಾ ಇದಾರೆ ಸೈಂಟಿಸ್ಟ್ಗಳು. ಯಾಕಂದ್ರೆ ಅಬ್ದುಲ್ ಕಲಾಂ ಅವ್ರು ಒಬ್ರೇ ಅಲ್ಲ, ಅವ್ರ ಹಿಂದೆ ಸುಮಾರು ಒಂದು 100-150 ಮಂದಿ ಇದಾರೆ. ಅವ್ರೆಲ್ರು ಕೂಡ ಎಸ್ ಅಂತ ಹೇಳಿದ್ರು. ಆದ್ರೆ 2, 1 ಅಂತ ಅನ್ನುವಾಗ ನಿಲ್ಸಿ ಅಂತ ಹೇಳುವಾಗ ಅವ್ರು ಏನೂ ಮಾಡಕ್ಕಾಗ್ಲಿಲ್ಲ. ಓಕೆ, ಸ್ಟೋರಿ ಬಂದು ಏನಂತಂದ್ರೆ ಅದನ್ನ ಆರ್ಬಿಟಲ್ ಇಡೋದಕ್ಕಿಂತ ಅದೇನಾಯ್ತು, ಬೇ ಆಫ್ ಬೆಂಗಾಲ್ ಅಲ್ಲಿ ಬಿದ್ದೋಯ್ತು. ಅಷ್ಟೊಂದು ಹಣ ಬೇ ಆಫ್ ಬೆಂಗಾಲ್ಗೆ ಸೇರ್ಕೊಳ್ತು. ಓಕೆ, ಸೊ ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮೀಟ್ ಮಾಡುವಾಗ ಈಗ ಯಾರು ಉತ್ತರ ಕೊಡ್ಬೇಕು? ಮಿಷನ್ ಡೈರೆಕ್ಟರ್ ಉತ್ತರ ಕೊಡ್ಬೇಕು, ಹೊಣೆಯನ್ನ ಹೊತ್ಕೋಬೇಕು. ಆದ್ರೆ ಆ ಹೊಣೆಯನ್ನು ಹೊತ್ಕೊಂಡವ್ರು ಯಾರು ಗೊತ್ತಂತೀರಾ? ಸತೀಶ್ ಧವನ್ ಅವರು. ಸತೀಶ್ ಧವನ್, ಕರೆಕ್ಟ್. ಎಸ್, ನೋಡಿ ಇದು ಎಷ್ಟು ಮಟ್ಟಿಗೆ ಇವತ್ತು ಅಂದ್ರೆ ನಾಯಕರುಗಳು ಆ ಹೊಣೆ ಹೊತ್ಕೊಂಡ್ರು. ಹೌದು, ಇಟ್ ಈಸ್ ಬಿಕಾಸ್ ಆಫ್ ಮೈ ಮಿಸ್ಟೇಕ್. ಅದು ಆಕ್ಚುಲಿ ಇವ್ರದ್ದು APJ ಅಬ್ದುಲ್ ಕಲಾಂ ಅವ್ರ ಟೀಮ್ನವ್ರದ್ದು. ಇಸ್ರೋ ಚೇರ್ಮನ್ ಅವ್ರು ಏನಿಲ್ಲ, ಅವ್ರು ಎಸ್ ಅಂತೀರಾ, ನಡೀರಿ ಅಂತಾರೆ. ಸೊ ಇವತ್ತು ಏನಾಗಿದೆ, ನಮ್ಮಲ್ಲಿ ಆ ತಪ್ಪನ್ನು ಒಪ್ಕೊಳ್ತಕ್ಕಂಥದ್ದು ಅಥವಾ ನಾನು ತಪ್ಪು ಮಾಡಿದೀನಿ ಅಂತ ಯಾವಾಗ ಒಪ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ಸಾಧ್ಯನೇ ಇಲ್ಲ. Correct. Mostly pride is the one that Yes. prevents one to say I'm sorry. Yes, definitely. ಮತ್ತು ಇನ್ನೊಂದು ಏನಂದ್ರೆ, the Lord Jesus says, if you want to follow me, deny yourself, take up your cross and follow. So to get rid of, to have victory over I is that we have to die daily, die to ourselves daily, and that death will come. The flesh has been put to death already on the Lord, by the Lord Jesus Christ on the cross, but our self has not been put to death. So we got to ask the Holy Spirit, put our flesh, that is the self, to death on a daily basis. Only on that basis, on a death basis, on a daily basis, then only we can overcome that I. So he reigns, and Jesus says, without me you can do nothing once again. So he reigns and he leads and he guides, and we are just instruments in his hand. That is how we can overcome that I in our lives. ಥ್ಯಾಂಕ್ ಯು ಬೋಧಕರೇ. ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಮನೆಗೋಸ್ಕರ. ಓಕೆ, ಬಳ್ಳಾರಿ ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವ್ರಿಗೋಸ್ಕರ. ವಿನಯ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಬೋಧಕರಂತ ಯಶವಂತಮ್ಗಳವರು ಪ್ರಾರ್ಥನೆ ಮಾಡ್ತೀರಾ? ಓಕೆ, ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದು ಕೇಳ್ಕೊತೀನಿ. ಸೊ ನಮ್ಮ ಮಗನ ಆಶೀಶ್, ನಮ್ಮ ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ, ಈ ಸಾಯಂಕಾಲದಲ್ಲಿ ಸಭಾಶಾಲೆಯಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ, ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಸೇರಿ ಬಂದಿರತಕ್ಕಂತ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ.
ಹೌದು ಕರ್ತನೆ, ಈ ವಾಕ್ಯಗಳನ್ನ ಬಹಳ ಉತ್ತಮ ರೀತಿಯಿಂದ ಹೇಳಿದಂತ ಬೋಧಕರಾದಂತ ಪ್ರಸನ್ನ ಅವರನ್ನ ನೀನು ವಿಶೇಷವಾಗಿ ಆಶೀರ್ವದಿಸಿ, ದಿನಾಲು ಅವರು ನಿನ್ನ ವಾಕ್ಯಗಳನ್ನು ಸಾರುವಾಗ ನಿನ್ನ ಪವಿತ್ರಾತ್ಮನ ಮುಖಾಂತರ ಅವರು ನಡೆಸಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳುವಾಗ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಾವು ಎಷ್ಟೋ ಸಾರೆ ನಾವು ಕೂಡ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುವವರಾಗಿದ್ದೇವೆ. ಯಾವ ರೀತಿ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು, ಅದೇ ರೀತಿ ನಮ್ಮಲ್ಲಿ ಕೂಡ ಅನೇಕರು ನಾವೇನ್ ಮಾಡೋರಾಗಿದ್ದೇವೆ, ಕಠಿಣ ಹೃದಯಗಳನ್ನು ಮಾಡಿಕೊಂಡು ಇನ್ನೊಬ್ಬರನ್ನ ನಾವೇನ್ ಮಾಡೋರಾಗಿದ್ದೇವೆ, ಹೀಯಾಳಿಸುವವರಾಗಿದ್ದೇವೆ. ಕರ್ತನೆ, ಇದಕ್ಕೆಲ್ಲ ಬೇಕಾದಂತ ಪರಿಹಾರವನ್ನ ನಿನ್ನ ಮಗನ ಮುಖಾಂತರ ನಮಗೆ ದಯಪಾಲಿಸಿಕೊಟ್ಟು, ಸ್ವಾಮಿ, ಆ ನಿನ್ನ ವಾಕ್ಯಗಳನ್ನ ನಾವು ಕೇಳಿದ್ದೇವೆ, ಆ ವಾಕ್ಯಗಳನ್ನ ನಾವು ಬಿಟ್ಟು ಬಿಡದೆ ಆ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಎಂ ರಾಜು ಅವರು ಕೇಳಿಕೊಂಡಿರುವಂತಹ ಮಗುಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗುವನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಆತನಲ್ಲಿರ್ತಕ್ಕಂತಹ ತೊಂದರೆಯನ್ನ, ನೋವನ್ನ, ಕಾಯಿಲೆಯನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಗಂಡ ವೈದ್ಯನು ನೀನು ಸ್ವಾಮಿ. ಆ ಮಗುವನ್ನು ವಿಶೇಷವಾಗಿ ಮುಟ್ಟಿ ಆತನಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ಆ ಮಗನನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ KP ರವಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗನನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ಪ್ರತಿ ದಿನವೂ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳುವಂತಹ ಸಮಯದಲ್ಲಿ ಸ್ವಾಮಿ, ಅವರ ಕುಂದು ಕೊರತೆಗಳನ್ನ ನೀನು ಬಲ್ಲವನಾಗಿದ್ದಿ. ಅವರಿಗೆ ಬೇಕಾದಂತಹ ಆಶೀರ್ವಾದಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ಆ ಕುಟುಂಬವನ್ನು ಆಶೀರ್ವದಿಸಿ ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮನ್ನು ನಡೆಸ್ತಾರೆ ಅನ್ನುವಂಥ ವಿಶ್ವಾಸ ನಂಬಿಕೆಯಲ್ಲಿ ಜೀವಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಮಂಜುನಾಥ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ಆಶೀರ್ವದಿಸು. ಪ್ರತಿ ಸಾಯಂಕಾಲದಲ್ಲಿ, ಪ್ರತಿ ಬೆಳಗಿನ ಜಾವದಲ್ಲಿ ಅವರು ಕೂಡ ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಾಗ ನೀನೇ ಅವ್ರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ನಿನ್ನ ವಾಕ್ಯದ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನು ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಮಿಸಸ್ ಸರೋಜ ಪಾಲ್ರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಆ ಮಗಳನ್ನು ಕೂಡ ನೀನು ಅದ್ಭುತವಾಗಿ ನಡೆಸಿ ಇರತಕ್ಕಂತ ಕಾಯಿಲೆಗಳಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಯಾವುದೇ ತೊಂದರೆ ಇದ್ದಂತ ಪಕ್ಷದಲ್ಲಿ ಮಗಳನ್ನು ಮುಟ್ಟಿ ಆಶೀರ್ವದಿಸಿ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆಯನ್ನು ವಿಶೇಷವಾಗಿ ಪ್ರೇಮನಾಥ್ ಡಿ ಕೋಲ್ಕಾರ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಅವರ ಮಕ್ಕಳ ತೊಂದರೆಯನ್ನ, ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದೀ ಸ್ವಾಮಿ. ಕರ್ತನೆ, ನೀನು ಈ ಕುಟುಂಬವನ್ನು ಆಶೀರ್ವದಿಸಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮನ್ನು ನಡೆಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ಆ ಕುಟುಂಬವನ್ನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಹಿರಿಕರಾದಂತ ಸಾಮೇಲ್ ಕೃಷ್ಣಪ್ಪರ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಸ್ವಾಮಿ. ಅವ್ರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆದು ನೀನೇ ಅವರನ್ನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಮಿಸಸ್ ವರಲಕ್ಷ್ಮಿಯವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ಈ ಕುಟುಂಬವು ಕೂಡ ಸ್ವಾಮಿ ಪ್ರತಿ ದಿನವೂ ನಿನ್ನಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಬರುವಂತಹ ಸಮಯದಲ್ಲಿ, ಆ ರಾಗಗಳನ್ನು ಹಾಡುವಂತಹ ಸಮಯದಲ್ಲಿ ಕೂಡ ನಿನ್ನ ಪವಿತ್ರಾತ್ಮನ ಮುಖಾಂತರ ಆ ಮಗಳನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಗ್ರೇಸಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ನೀನು ಆಶೀರ್ವದಿ ಸ್ವಾಮಿ. ಅವರಲ್ಲಿ ಇರತಕ್ಕಂಥ ಎಲ್ಲ ಕುಂದು ಕೊರತೆಗಳನ್ನ ನೀನು ಬಲ್ಲವನಾಗಿದ್ದಿ. ನೀನೇ ಅವರನ್ನು ಆಶೀರ್ವದಿಸಿ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಮಿಸಸ್ ಹೇಮಲತಾ ಭಕ್ತರಾಜ್ ಅವರ ಕುಟುಂಬವನ್ನ ಮುಟ್ಟಿ ಆಶೀರ್ವದಿಸ ಸ್ವಾಮಿ. ಅವರು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ಯಾವ ಸೈತಾನನ ಶೋಧನೆ ಕೂಡ ಆ ಮನೆ ಒಳಗೆ ಬಾರದಂತೆ
ನಿನ್ನ ಪವಿತ್ರಾತ್ಮ ಮುಖಾಂತರ ಅವರು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಎಲ್ಲಾ ಹೆಸರುಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಎಲ್ಲಾ ಕುಂದು ಕೊರತೆಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಎಲ್ಲಾ ನೋವುಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ನಮಗೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನು ಕೊಟ್ಟು ನಾವು ಯಾವಾಗಲೂ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇಲೆ ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಕೊಡಬೇಕೆಂಬುದಾಗಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿಕೊಂಡು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಣ್ಣಿನಿದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವರ ಮಂದೆ, ಅವರ ಕುಟುಂಬ, ಮಕ್ಕಳು, ಒಂದು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಸಾರಿದಂತ ಬೋಧಕರ ಸಂಗಡ, ಪ್ರಾರ್ಥನೆ ಮಾಡಿದಂತ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನಡೆಯಾಗಿರ್ಲಿ ಸ್ವಾಮಿ. ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನನ್ನ ಮಹಿಮೆ ಪಡಿಸಿದಂತ ದೇವ ಜನರಿಗೆ ದೇವ ಮಂದಿಗೆ ವಂದನೆಗಳನ್ನ ಸಲ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಶ್ರೀ ಸಾಲಮನ್ ಸಾರ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸವಿತಾ ಅವರ ಸಂಗಡಿಗರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಸಾಲ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಈ ರಾತ್ರಿ ನಮ್ಮನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಸುರಕ್ಷಿತ ಕ್ಷೇಮಗಳನ್ನು ಕೊಟ್ಟು ನಾಳೆ ಬೆಳಿಗ್ಗೆ ಹರ್ಷದಿಂದ ಎದ್ದು ನಂತರ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೃಪೆ ನೀಡಿ ನಮ್ಮ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯಗಳನ್ನು. ಧನ್ಯವಾದ. ಬೋಧಕರಾದ ಪ್ರಸನ್ನ ಕುಮಾರ್ ಅವರಿಗೂ ಧನ್ಯವಾದ. ಎಲ್ಲ ರೀತಿ Yes, Professor Kumar sir, nice lesson study. Professor Kumar sir ಇಲ್ಲ ಅನ್ಸುತ್ತೆ. Christopher sir.